ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಕ್ಕಮಗಳೂರು ಜಿಲ್ಲಾ ನೂತನ ಸಮಿತಿ ರಚನೆ. ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಕ್ಕಮಗಳೂರು ಜಿಲ್ಲಾ ನೂತನ ಸಮಿತಿಯನ್ನು ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಅವರು ಸರ್ವಾನುಮತದಿಂದ ರಚಿಸಲಾಯಿತು. ಸಭೆಯ ಜಿಲ್ಲಾ ಸಂಚಾಲಕರಾಗಿ ಭೀಮಯ್ಯ ಅವರನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಜಗದೀಶ್ ಬ್ಯಾಡ್ರಹಳ್ಳಿ, ರಾಘವೇಂದ್ರ ತ್ಯಾಗದಕಟ್ಟೆ, ಪುಟ್ಟಸ್ವಾಮಿ ಆದಿಹಳ್ಳಿ, ಶಿವಕುಮಾರ್ ಹುಲುಸುಮನೆ, ಬಿ ನಾಗರಾಜ್ ಚಿಕ್ಕಮಗಳೂರು, ಕೃಷ್ಣ ಕಳಸ, ಮೃತ್ಯುಂಜಯ ಹಾಗೂ ಅಬ್ದುಲ್ ರೆಹಮಾನ್ ಎನ್ಆರ್ ಪುರ ಅವರನ್ನು ನೇಮಕ ಮಾಡಲಾಯಿತು. ಜಿಲ್ಲಾ ಖಜಾಂಚಿಯಾಗಿ ಯುಸಿ ರಮೇಶ್, ದಲಿತ ಕಲಾ ಮಂಡಳಿಯ ಜಿಲ್ಲಾ ಸಂಚಾಲಕರಾಗಿ ಗಣೇಶ್ ಹಾಗೂ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿ ಕೆಬಿ ರಮೇಶ್ ಅವರನ್ನು ಆಯ್ಕೆ ಮಾಡಲಾಯಿತು. ಇದೇ ವೇಳೆ ಚಿಕ್ಕಮಗಳೂರು ತಾಲೂಕು ಸಂಚಾಲಕರಾಗಿ ರಂಗಯ್ಯ, ತರೀಕೆರೆ ತಾಲೂಕು ಸಂಚಾಲಕರಾಗಿ ಎನ್ಎಚ್ ಬಸವರಾಜು ಹಾಗೂ ತಾಲೂಕು ಸಂಘಟನಾ ಸಂಚಾಲಕರಾಗಿ ರಂಗಸ್ವಾಮಿ ಅವರನ್ನು ಸರ್ವಾನುಮತದಿಂದ ನೇಮಕ ಮಾಡಲಾಯಿತು. ಸಭೆಯಲ್ಲಿ ಸಂಘಟನೆಯನ್ನು ಜಿಲ್ಲೆಯಲ್ಲಿ ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಜೊತೆಗೆ ಆಗಸ್ಟ್ 5ರಂದು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ರಾಜ್ಯ ಸಂಚಾಲಕ ತರೀಕೆರೆ ಎನ್ ವೆಂಕಟೇಶ್ ಅವರು ಪತ್ರಿಕೆಗೆ ತಿಳಿಸಿದ್ದಾರೆ. ವರದಿ ಪ್ರದೀಪ್ HE ತರೀಕೆರೆ. ಎಲ್ರಿಗೂ ನಮಸ್ಕಾರ. ರಾಜ್ಯ ಸಂಚಾಲಕರಂಥ ವೆಂಕಟೇಶ್ ಅವರೇ, ನಮ್ಮ ಸಂಘಟನಾ ಸಂಚಾಲಕರಾದ ಖಜಾಂಚಿಯಾದ ರಮೇಶ್ ಅವರೇ, ಆಂತರಿಕ ಶಿಸ್ತು ಸಂಘಟನಾ ಸಂಚಾಲಕರಾದಂಥ ನಮ್ಮ ಜಗದೀಶ್ ಅವರೇ, ಹಾಗೂ ಸಂಘಟನಾ ಸಂಚಾಲಕರಾದ ಪುಟ್ಟಸ್ವಾಮಿ ಅವರೇ, ಮತ್ತು ಎಲ್ಲ ನನ್ನ ಶಿವಕುಮಾರು ಮತ್ತು ತಾಲೂಕು ಎಲ್ಲ ಸಮಿತಿಯ ಸದಸ್ಯರೇ, ಜಿಲ್ಲಾ ಮಟ್ಟದ ಸದಸ್ಯ ಸಮಿತಿಯರೇ. ಈಗ ನಮ್ಮ ಪೂರ್ಣ ಪ್ರಮಾಣದ ಸಮಿತಿ ರಚನೆ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಏನಾಗಿದೆ ಅಂತಂದರೆ, ಈ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಅಂಬೇಡ್ಕರು, ಬುದ್ಧ ಮತ್ತು ಬಸವ ಇವರ ವಿಚಾರ ಸಂಕಿರಣವನ್ನು ನಾವು ಆಗಸ್ಟ್ 15ನೇ ತಾರೀಕು ಇರ್ತೀವಿ. ಅವತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನೋಡ್ಕೊಳ್ತೀವಿ. ಇಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸು ಸಭಾಭವನದಲ್ಲಿ ನಾವು ಮಾಡ್ತಾಯಿದ್ದೀವಿ. ಅವತ್ತೆಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ತಾಲೂಕಿನ 8 ತಾಲೂಕಿನ ಪದಾಧಿಕಾರಿಗಳು ಬರ್ತಾರೆ ಮತ್ತು 8 ತಾಲೂಕಿನ ಸದಸ್ಯರುಗಳು ಬರ್ತಾರೆ. ಹಾಗಾಗಿ ಒಂದು ದಿನದ ಸಮಾವೇಶ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಅಂತೇಳಿ ಕಾರ್ಯಕ್ರಮ ಅಂದ್ಕೊಳ್ತೀವಿ. ಅದಕ್ಕೆಲ್ಲರೂ ನಮ್ಮ ಸಂಘಟನಾ ಸಂಚಾಲಕರು, ತಾಲೂಕು ಸಂಚಾಲಕರು ಮತ್ತು ತಾಲೂಕು ಸಂಘಟನಾ ಸಂಚಾಲಕರು ನಮ್ಮೆಲ್ಲರೂ ಕೂಡಿ ಶ್ರಮಿಸಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮ್ಮ ರಾಜ್ಯ ಸಂಚಾಲಕರ ಆದೇಶದ ಮೇರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಸರ್. ನಮಸ್ತೆ. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ತರೀಕೆರೆ ಎನ್ ವೆಂಕಟೇಶ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿದ್ದೀನಿ. ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯ ರಚನೆಯನ್ನು ಇವತ್ತು ಮಾಡಿದ್ದೀವಿ. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾಗಿ ಭೀಮಯ್ಯ ಅವರಾಗಿರ್ತಾರೆ, ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಜಗದೀಶ್ ಬ್ಯಾಡ್ರಹಳ್ಳಿ ಅವರಾಗಿರ್ತಾರೆ, ಪುಟ್ಟಸ್ವಾಮಿ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಆಗಿದ್ದಾರೆ, ಜಿಲ್ಲಾ ಖಜಾಂಚಿಯಾಗಿ ಯುಸಿ ರಮೇಶ್ ಉದ್ದೇಬಣ್ಣಳ್ಳಿ ಅವರು ಆಗಿದ್ದಾರೆ, ಹಾಗೂ 59 ಅಲೆಮಾರಿ ಸಮಾಜಗಳ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ರಾಘವೇಂದ್ರ ತ್ಯಾಗದಕಟ್ಟೆ ಅವರಾಗಿದ್ದಾರೆ, ಹಾಗೂ ನಮ್ಮ ಶಿವಕುಮಾರ್ ಹುಲುಸುಮನೆ ಅವರು ಸಹ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ, ಹಾಗೂ ತಾಲೂಕು ಸಂಚಾಲಕರಾಗಿ ರಂಗಯ್ಯರವರನ್ನು ಆಯ್ಕೆ ಮಾಡಿದ್ದೀವಿ. ಮತ್ತು ತರೀಕೆರೆ ತಾಲೂಕು ಸಂಚಾಲಕರು ಬಸವರಾಜು ನಾಗೇನಹಳ್ಳಿ ಅವರು ಹಾಗೂ ರಂಗಸ್ವಾಮಿ ಯರೇಹಳ್ಳಿ ಅವರು ಸಹ ಅವರನ್ನು ಆಯ್ಕೆ ಮಾಡಿದ್ದೀವಿ ಸರ್. ಆದರೆ ಈ ದಿವಸ ಏನು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಪದಾಧಿಕಾರಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಏನು ಗುರಿ ಮತ್ತು ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೋ ಆ ಉದ್ದೇಶಗಳನ್ನು, ಗುರಿಗಳನ್ನು ನಾವು ಮುಟ್ಟಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥವರು ರಾಜಕೀಯ ಅಧಿಕಾರವನ್ನು ಹಿಡಿಬೇಕು ಮತ್ತು ಏನು ಶೋಷಿತ ಸಮಾಜದ ಮಕ್ಕಳನ್ನು ಉನ್ನತ ಶಿಕ್ಷಣವನ್ನು ಕೊಡಿಸೋದ್ರ ಮುಖಾಂತರ ಅವರಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಬೇಕು. ಈ ಒಂದು ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ದಲಿತ ಕಲಾ ಮಂಡಳಿಯ ಜಿಲ್ಲಾ ಸಂಚಾಲಕರಾಗಿ ಗಣೇಶ್ ಅವರನ್ನು ಸಹ ಆಯ್ಕೆ ಮಾಡಿದ್ದೀವಿ. ಮತ್ತು ವಿದ್ಯಾರ್ಥಿ ಒಕ್ಕೂಟಕ್ಕೆ ಕೆಬಿ ರಮೇಶ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಸರ್. ಮತ್ತು ಈ ಒಂದು ಸಂಘಟನೆಯ ಉದ್ದೇಶ, ಗುರಿಗಳ ಜೊತೆಯಲ್ಲಿ ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಮುಂದಿನ ತಿಂಗಳು 5ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಒಂದು ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಮತ್ತು ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕುರಿತು ನಮ್ಮ ಜಿಲ್ಲಾ ಸಂಚಾಲಕರಾದ ಭೀಮಯ್ಯ ಅವರು ಮಾಹಿತಿಯನ್ನು ತಮಗೆ ಕೊಡಬೇಕಂತ ಕೇಳ್ಕೊಡ್ತೀನಿ ಸರ್. ಜೈ ಭೀಮ್.
ಎಲ್ಲ ಭೀಮ ಬಂಧುಗಳಿಗೆ ಇದು ಸುದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ವೆಂಕಟೇಶಣ್ಣರವರ ಮಾರ್ಗದರ್ಶನದಲ್ಲಿ ಚಿಕ್ಕಮಗಳೂರಿನಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಪರಿಪೂರ್ಣವಾದಂತಹ ತಂಡ ರಚನೆಯಾಗಿದೆ. ಕರ್ನಾಟಕದಲ್ಲಿ ಹಲವು ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ನಮ್ಮ ಸಂಘಟನೆಯ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಸಮಾಜದಲ್ಲಿ ಕಟ್ಟಕಡೆಯ ಶೋಷಿತ ವರ್ಗದ ಕಟ್ಟಕಡೆಯ ವ್ಯಕ್ತಿಯನ್ನು ಸಮಾಜಮುಖಿಯಾಗಿ ಸಮಾಜಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ವಿಭಾಗಗಳಿಗೆ, ವಿದ್ಯಾರ್ಥಿ ವಿಭಾಗ ಇರ್ಬೋದು, ಮಹಿಳಾ ವಿಭಾಗ ಇರ್ಬೋದು, ಮತ್ತು ಹಲಮಾರಿ ಬುಡಕಟ್ಟು ಸಮುದಾಯದ ವಿಭಾಗ, ಪ್ರತಿಯೊಂದು ನೌಕರರ ವಿಭಾಗ, ಸಫಾಯಿ ಕರ್ಮಚಾರಿ ವಿಭಾಗ, ಹೀಗೆ ಹಲವು ವಿಭಾಗಗಳನ್ನು ನಾವಿಲ್ಲಿ ಇವತ್ತು ರಚಿಸಿ ಆ ಒಂದು ವಿಭಾಗಕ್ಕೆ ಜಿಲ್ಲಾ ಸಂಚಾಲಕರನ್ನು ಕೂಡ ಒಂದೊಂದು ವಿಭಾಗಕ್ಕೆ ನೇಮಕ ಮಾಡಿ ಈ ನೇಮಕ ಮಾಡಿರ್ತಕ್ಕಂತಹ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಇದೇ ಮುಂದಿನ ತಿಂಗಳು ಆಗಸ್ಟ್ 5ನೇ ತಾರೀಕು ಡಿಸ್ಟಿಕ್ ಫೀಲ್ಡ್ನ ಜಿಲ್ಲಾ ಸ್ಕೌಟ್ ಆ್ಯಂಡ್ ಗೈಡ್ಸ್ ಭವನದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭೀಮ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮದ ಒಂದು ಔಚಿತ್ಯವನ್ನು, ಕಾರ್ಯಕ್ರಮದ ಒಂದು ಅರ್ಥವನ್ನು ತಾವು ಅರಿತು ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು ಅಂತೇಳಿ ಅಂಬೇಡ್ಕರ್ ಅವರ ಆಶಯ ಏನಿತ್ತೋ, ಅಂಬೇಡ್ಕರ್ ಅವರ ಆಶಯ ಇದ್ದಿದ್ದು ಸಮಾಜದಲ್ಲಿ ದಲಿತರಿಗೆ ಏನು ಸಾಮಾಜಿಕ ಸಮಾನತೆ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ರಾಜಕೀಯ ಸ್ವಾತಂತ್ರ್ಯ ಕೂಡ ಅಷ್ಟೇ ಮುಖ್ಯ ಅಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ದಲಿತರಿಗೆ ಕಟ್ಟಕಡೆಯ ಶೋಷಿತ ವರ್ಗಗಳಿಗೆ ಸಮಾಜದಲ್ಲಿ ಅವರದೇ ಆದಂತಹ ಅಧಿಕಾರಗಳು ಪ್ರಾಪ್ತಿಯಾಗಲಿಕ್ಕೆ ಮೊಟ್ಟ ಮೊದಲನೇದಾಗಿ ಯಾವುದರ ಅವಶ್ಯಕತೆ ಇದೆಯಪ್ಪ ಅಂದರೆ ಶಿಕ್ಷಣದ ಅವಶ್ಯಕತೆ ಇದೆ. ಈ ಶಿಕ್ಷಣದ ಅವಶ್ಯಕತೆಯನ್ನು ಅರ್ಥಕೊಳ್ಳೋದು ಕೆಲವರಿಗೆ ಇನ್ನೂ ಎಷ್ಟೋ ಕೆಲವು ಊರುಗಳಿಗೆ ಸಿಕ್ಕೇ ಇಲ್ಲ. ಶಿಕ್ಷಣ ಅಂತಕ್ಕಂಥದ್ದು ಇರ್ಬೋದು, ಮೂಲಭೂತ ಸೌಕರ್ಯಗಳಂತಕ್ಕಂಥದ್ದು ಇರ್ಬೋದು. ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂತಹ ಸರ್ಕಾರದ ಪಾತ್ರ ಎಷ್ಟು ಮುಖ್ಯ ಇದೆಯೋ ಅದೇ ರೀತಿಯಾಗಿ ಸಂಘಟನೆಗಳ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ. ಅಂತಹ ಒಂದು ಕಾರ್ಯವನ್ನು ನಮ್ಮ ಸಂಘಟನೆ ಮಾಡ್ತದೆ ಅಂತ ಹೇಳ್ತಾ ಈ ಮುಂದಿನ ತಿಂಗಳು ಆಗಸ್ಟ್ 5ನೇ ತಾರೀಕು ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲ ಭೀಮ ಬಂಧುಗಳಿಗೆ ಆತ್ಮೀಯವಾದಂತಹ ಆಮಂತ್ರಣವನ್ನು ನಮ್ಮ ಜಿಲ್ಲಾ ಸಂಘಟನೆ ಪರವಾಗಿ ಮತ್ತು ರಾಜ್ಯ ಸಂಘಟನೆ ಪರವಾಗಿ ಆತ್ಮೀಯವಾದಂಥ ಸ್ವಾಗತನ ಬಯಸ್ತಾ ಎಲ್ರಿಗೂ ನಮಸ್ಕಾರ.